ನಮಸ್ಕಾರ. ನಾನು ರಜನಿ ಟಿವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಇವತ್ತು ನಾವು ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ಒಂದು ಸೊಲ್ಯೂಷನನ್ನು ಮಾಡೋಣ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ BCom May 2018 ಕ್ವೆಶನ್ ಪೇಪರ್. The question goes like this. The following is profit and loss account of PQR Limited for the financial year ending 2018-19. Compute total income. Total income ಅನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ 18,000. ಸೊ ಇದು ಕ್ಯಾಪಿಟಲ್ ಗೇನ್ ಆಗುತ್ತೆ, ಯಾಕಂದ್ರೆ ಅಸೆಟ್ ಮಾರಿರೋದ್ರಿಂದ ಬಂದಿರೋ ದುಡ್ಡು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಡಿವಿಡೆಂಡ್ ರಿಸೀವ್ ಫ್ರಮ್ ಇಂಡಿಯನ್ ಕಂಪನಿ ಇದು ಸಹ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಈ ಮೂರನ್ನು ಬೇರೆ ಹೆಡ್ದು ಇನ್ಕಮ್ಸ್ ಆಗಿದೆ. ಡೆಬಿಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದು ಇನ್ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಸೊ ಯಾವುದೇ ಪ್ರಾವಿಷನ್ಸ್ ಇದ್ರೂ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ. ರೆಂಟ್ ಅಂಡ್ ಟ್ಯಾಕ್ಸಸ್ ಇದು ಬಿಸಿನೆಸ್ ರಿಲೇಟೆಡ್ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಫೈರ್ ಇನ್ಶೂರೆನ್ಸ್ ಇದು ಬಿಸಿನೆಸ್ ರಿಲೇಟೆಡ್, ಇದನ್ನು ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇದು ಬಿಸ್ನೆಸ್ ರಿಲೇಟೆಡ್, ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಡಿಪ್ರಿಸಿಯೇಷನ್ 30,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ದ ಅಲೋಯಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ₹20,000 ಅಂತಿದೆ. ಇವರು 30,000 ಕೊಟ್ಟಿದ್ದಾರೆ. ಸೊ ಅದರಿಂದ ಫಸ್ಟ್ ನಾವು ಇದನ್ನ ಇನ್ಅಡ್ಮಿಸಿಬಲ್ ಅಂತ ತಗೊಳ್ಳೋಣ, ಆಮೇಲೆ ಇದು ಅಡ್ಮಿಸಿಬಲ್ ಅಮೌಂಟ್ ಅನ್ನ ಮೈನಸ್ ಮಾಡೋಣ. ಇದು ಇನ್ಅಡ್ಮಿಸಿಬಲ್ ಆಗುತ್ತೆ. ಡೊನೇಷನ್ಸ್ ಅಂಡ್ ಚಾರಿಟಿ ಯಾವುದೇ ಡೊನೇಷನ್ಸ್ ಕೊಟ್ಟಿದ್ರು ಅದು ಇನ್ಅಡ್ಮಿಸಿಬಲ್ ಆಗುತ್ತೆ, ಆದರೆ ಅದಕ್ಕೆ ಡಿಡಕ್ಷನ್ ನಲ್ಲಿ ಕ್ಲೇಮ್ ಮಾಡಬಹುದು. ಮತ್ತೆ ಜನರಲ್ ಎಕ್ಸ್ಪೆನ್ಸಸ್ ಇದು ಸಹ ಬಿಸಿನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಸೊ ಇಟ್ ಇಸ್ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ದಿಸ್ ಇಸ್ ಆಲ್ಸೋ admissible expenditure. Entertainment also admissible expenditure. Now they have given net profit 3,43,000. ಅಕಸ್ಮಾತ್ ಇದು ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಅದ್ರ ಬಗ್ಗೆ ಹೇಳಿದ್ರೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಅಂದರೆ ಅಲೋಯಬಲ್ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 20,000 ಇದನ್ನ ಮೈನಸ್ ಮಾಡಬೇಕು, ಯಾಕಂದ್ರೆ ಇದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತಾ ಇದೀವಿ. ಡಿಪ್ರಿಸಿಯೇಷನ್ 30,000 ಮೆಷಿನರಿನ August 2000 ಪರ್ಚೇಸ್ ಮಾಡಿದ್ದಾರೆ. ಸೋಲ್ಡ್ ಇನ್ ಮಾರ್ಚ್ ಅಂದ್ರೆ ಈ ವರ್ಷದಲ್ಲೇ ಸೇಲ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಇವಾಗ ಕನ್ಸಿಡರ್ ಮಾಡಬಹುದು. ಡೊನೇಷನ್ ಅಂಡ್ ಚಾರಿಟೀಸ್ ಆರ್ ಪೇ ಟು ಎ ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಸೊ ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಏನಾದರೂ ಡೊನೇಷನ್ ಕೊಟ್ಟಿದ್ರೆ ಅದಕ್ಕೆ 50% ಅಷ್ಟು ಡಿಡಕ್ಷನ್ ಅನ್ನ ಕ್ಲೇಮ್ ಮಾಡಬಹುದು. ಸೊ ಅದು ನಾವು ಡಿಡಕ್ಷನ್ ಪಾರ್ಟ್ ಅಲ್ಲಿ ನೋಡೋಣ. ಸೊ ಈಗ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ದೇರ್ ವಿಲ್ ಬಿ 4 ಹೆಡ್ಸ್ ವಿಲ್ ಬಿ ದರ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸಿನೆಸ್, ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಕಂಪನೀಸ್ ಅವ್ರಿಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಇರೋದಿಲ್ಲ. ಸೊ ನಾವೀಗ ಇದನ್ನೆಲ್ಲಾನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ನಾವು ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಿಲ್, ಈ ಪ್ರಾಬ್ಲಮ್ ಅಲ್ಲಿ ಹೌಸ್ ಪ್ರಾಪರ್ಟಿ ಬಗ್ಗೆ ಏನು ಕೊಟ್ಟಿಲ್ಲ. Next, income from business. So let us calculate the income from business. That is computation of income from business. So net profit ನಮಗೆ ಕೊಟ್ಟಿರೋ ಹಾಗೆ ಅವರು 3,43,000 ಇದೆ. ಸೊ ಅದನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. Add inadmissible expenses debited to profit and loss account. ಸೊ ಇಲ್ಲಿ ಯಾವ್ಯಾವ್ದು ಇನ್ಅಡ್ಮಿಸಿಬಲ್ ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇನ್ಅಡ್ಮಿಸಿಬಲ್ ಅಂತ ಹೇಳಿದೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅನ್ನ ಇನ್ಅಡ್ಮಿಸಿಬಲ್ ತಗೊಳ್ತೀವಿ, ಡೊನೇಷನ್ ಅನ್ನ ಇನ್ಅಡ್ಮಿಸಿಬಲ್ ತಗೋತೀವಿ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ನ ಇನ್ಅಡ್ಮಿಸಿಬಲ್ ತಗೋತೀವಿ. ಸೊ ಈ 4 ಐಟಮ್ಸ್ ಅನ್ನು ನಾವು ತಗೊಂಡು ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 1,89,000. ಸೊ 3,43,000ಗೆ 1,89,000 ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 5,32,000. ದೆನ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಸೊ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 20,000 ಡಿಡಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅಲೋಯಬಲ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇಸ್ 20,000. ಸೊ 5,32,000 ಅಲ್ಲಿ 20,000 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ ಆಫ್ 5,12,000. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ನಾನ್ ಬಿಸಿನೆಸ್ ಇನ್ಕಮ್ ಆರ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ವಿಚ್ ಆರ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದರಲ್ಲಿ ಮೊದಲನೇದಾಗಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ. ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಇಲ್ಲಿ 3 ಐಟಮ್ ಇದೆ. ಸೊ ಈ 3 ಬೇರೆ ಹೆಡ್ಸ್ ಅಲ್ಲಿ ಬರುವಂಥದ್ದು.
ಸೊ ಇದು ಸೇಲ್ ಆಫ್ ಮೆಷಿನರಿ, ಕ್ಯಾಪಿಟಲ್ ಗೈನು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು ಮತ್ತು ಡಿವಿಡೆನ್ಸ್ ಇದೆರಡೂ ಅದರ್ ಸೋರ್ಸಸಲ್ಲಿ ಬರುತ್ತೆ. ಸೊ ಈ ಮೂರನ್ನು ಸಹ ನಾವು ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ, ರೈಟ್. ನಾನ್ ಬಿಸ್ನೆಸ್ ಇನ್ಕಮ್ಸಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಡಿವಿಡೆಂಡ್ ರಿಸೀವ್ಡ್. ಸೊ ಈ ಮೂರನ್ನು ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ 80,500. ಸೊ 5,12,000 ಅಲ್ಲಿ 80,500 ಮೈನಸ್ ಮಾಡಿದ್ರೆ we will get 4,31,500. that is nothing but the income from business. Next capital gain. So house property idilla, so business income aitu. Capital gain, so capital gain alli onde item kottidare, profit on sale of machinery ಎಷ್ಟು ಕೊಟ್ಟಿದ್ದಾರೆ 18,000, ಅದನ್ನು ನಾವು ತಗೋಬೇಕು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ವಿ ಹ್ಯಾವ್ 2 items. ಒಂದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಅದು 12,500. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ. ಸೊ ಯಾವುದೇ ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ಸ್ ತಗೊಂಡು ರಿಸೀವ್ ಮಾಡಿದ್ರೆ ಅದು ಎಕ್ಸೆಂಪ್ಟ್ ಇದೆ. ಸೊ ಯಾಕೆಂದ್ರೆ ಅವ್ರು ಆಲ್ರೆಡಿ TDS ಮಾಡಿರ್ತಾರೆ. ಸೊ ಇನ್ ದ ಹ್ಯಾಂಡ್ಸ್ ಆಫ್ ದಿ ಅಸೋಸಿಯೇಟ್ ಇಟ್ ವಿಲ್ ಬಿ ಎಕ್ಸೆಂಪ್ಟ್. ಸೊ ಈಗ 12,500 ಮೈನಸ್ ಎಕ್ಸೆಂಪ್ಟ್ ಅಂದ್ರೆ ಪ್ಲಸ್ ಎಕ್ಸೆಂಪ್ಟ್ ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಬ್ಯಾಲೆನ್ಸಸ್ 12,500. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಸ್ 4,31,500. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಸ್ 18,000 and income from other sources is 12,500. So ಈಗ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ದ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ 4,31,500, ಹೌಸ್ ಪ್ರಾಪರ್ಟಿ ಇಲ್ಲಿದೆ, ಕ್ಯಾಪಿಟಲ್ ಗೇನ್ 18,000, ಅದರ್ ಸೋರ್ಸಸ್ 12,500. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 4,62,000. ಸೊ ಇದರಲ್ಲಿ ನಾವೇನು ಮಾಡಬೇಕು, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. ಸೊ ನಿಮ್ಗೆ ಆಗಲೇ ಹೇಳಿದೆ ನಾನು, ಡೊನೇಷನ್ಸ್ ಇದೆ. ಸೊ ಡೊನೇಷನ್ಸ್ಗೆ ಏನು ಕೊಟ್ಟಿದ್ದಾರೆ, ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂದರೆ 50% ಡಿಡಕ್ಷನ್ ಇದೆ. ಸೊ ನಮಗೆ ಇಲ್ಲಿ ಡೊನೇಷನ್ ಆ್ಯಂಡ್ ಚಾರಿಟಿ 3,500 ಅಂತಿದೆ ಅಲ್ಲ. ಸೊ ಅದಕ್ಕೆ 50%, 3,500 ಇಂಟು 50% ತಗೊಂಡ್ರೆ 1,750 ಬರುತ್ತೆ. ಸೊ 4,62,000 ಮೈನಸ್ 1,750, 4,60,250. ಸೊ ವಿ ಹ್ಯಾವ್ ಟೇಕನ್ ಆಲ್ ದ 4 heads of income here. So this is the total income of the company, 4,60,250. Thank you.